ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನ್ನ ಹೋರಾಟ ಆತ್ಮಹತ್ಯೆ ಮಾಡ್ಕೊಂಡಾರೆ. ಅವರಾದ್ರೂ 2 ವರ್ಷದಿಂದ ಮತ್ತೆ ಎಕ್ಸಾಮ್ ಬಂದಿರ್ತಾರೆ. ಹಂಗಾಗಿ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಅವ್ರಿಗೆ ಗೌರ್ಮೆಂಟ್ ಎಕ್ಸಾಮ್ ಬಂದಿದ್ದರೆ ಇದರೊಳಗೆ ಅವ್ರು ಕಲಿತಾರೆ ಒಳ್ಳೆ. ಈಗ ನಾವು ಉತ್ತಮವಾದಂಥ ಆರೋಗ್ಯ ಬೇಕು ಅಂತ ಕೇವಲ ಭಾಷಣದ ಮೂಲಕ ಮಾಡುವಂಥ ನಮ್ಮ ಕೇಂದ್ರ ಸರ್ಕಾರ ಬಡ ಜನರ ಕಲ್ಯಾಣಕ್ಕೋಸ್ಕರ ಯಾರು ಕೂಡ ಈ ನೀಟ್ ಹಗರಣದಲ್ಲಿ ಭಾಗಿಯಾಗಿದ್ದರು. ಅನೇಕ ವರ್ಷಗಳಿಂದ ಲೀಕ್ ಆದಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಲ್ಲಿ ಅಂಥವರಿಗೆ ಬೇಗನೆ ಕೇಂದ್ರ ಸರ್ಕಾರ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಎಂಬುದು ಇಡೀ ದೇಶದ ಪ್ರಶ್ನೆಯಾಗಿದೆ. ಇದನ್ನು ಖಂಡಿಸಿ ದೇಶದ ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೊನ್ನೆ 20ನೇ ತಾರೀಕು ಸಂಸದ ಭವನಕ್ಕೆ ಮುತ್ತಿಗೆ ಹಾಕುವ ಒಂದು ಹೋರಾಟ ಮಾಡಿದರೆ ಆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ದೆಹಲಿ ಪೊಲೀಸರು ಅಂತ ನೆಪ ಹೇಳಿಕೊಂಡು ಭಿನ್ನ ಡ್ರೆಸ್ಸಿನಲ್ಲಿ ಅವರಿಗೆ ಚಳಿಯಿಂದ, ಮುಳ್ಳಿನಿಂದ, ಮಳೆಯಿಂದ ಅವರಿಗೆ ಹೊಡೆದು ಅನೇಕ ವಿದ್ಯಾರ್ಥಿಗಳಿಗೆ ಗಾಯಗೊಳಿಸಿದ್ದಾರೆ. ಆ ವಿದ್ಯಾರ್ಥಿಗಳು ನ್ಯಾಯ ಕೇಳುವುದು ತಪ್ಪ. ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ ಭಾಗವಹಿಸಿರುವ ಉದ್ದೇಶ ಏನಂದರೆ ನಾವು ಯಾರಿಗೂ ಕೂಡ ಅನ್ಯಾಯವಾಗಬಾರದು. ಮುಂದೆ ಈ ಅನ್ಯಾಯವನ್ನು ಮಾಡಿದಂಥ ಆರೋಪಿಗಳಿಗೆ ಉಗ್ರ ಶಿಕ್ಷೆ ಕೊಡಬೇಕನ್ನುವುದು ನಮ್ಮ ಸಂಕಲ್ಪದೊಂದಿಗೆ ಹೋರಾಟ ಮಾಡುತ್ತೇವೆ. ಆದರೆ ಹೋರಾಟವನ್ನು ಧಿಕ್ಕರಿಸಿ, ಈ ಹೋರಾಟವನ್ನು ವಿರೋಧಿಸಿ ಅಲ್ಲಿ ದೆಹಲಿಯ ಪೊಲೀಸರ ನೆಪದಲ್ಲಿ ಕೆಲವು ಗುಂಡಾಗಳು ಆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಹೊಡೆದಿತ್ತು. ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಬಂಧುಗಳೇ. ಯಾಕಂದರೆ ಈ ದೇಶದ ಯುವ ಶಕ್ತಿ. ಪ್ರಧಾನಮಂತ್ರಿಯವರು ಭಾರತ ಸರ್ಕಾರ ನವದೆಹಲಿ ವಿಷಯ NTA ಸಂಸ್ಥೆಯನ್ನು ರದ್ದುಪಡಿಸಲು ಮತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಸವನ ಬಾಗೇವಾಡಿ ಇವರ ಮುಖಾಂತರ ಮನವಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಪಾರದರ್ಶಕತೆಯನ್ನು ರಕ್ಷಿಸುವ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯು ಈ ಕೆಳಗಿನ ಪ್ರಮುಖ ಬೇಡಿಕೆಯನ್ನು ಸರ್ಕಾರದ ಮುಂದೆ ತರಲು ಬಯಸುತ್ತದೆ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರದ್ದತಿ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ನಡೆಸುವ ಮೂಲಕ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಗೊಂದಲಗಳಿಂದಾಗಿ ದೇಶದ ಲಕ್ಷಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟಿದೆ. ಹೀಗಾಗಿ ತಕ್ಷಣವೇ NTA ಸಂಸ್ಥೆಯನ್ನು ರದ್ದುಗೊಳಿಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ತರಬೇಕು. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ. ಪರೀಕ್ಷಾ ಅಕ್ರಮಗಳು ಸಂಪೂರ್ಣ ನೈತಿಕ ಹೊಣೆ ಹೊರತು ಪ್ರಸ್ತುತ ಕೇಂದ್ರ ಶಿಕ್ಷಣ ಸಚಿವ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕು. ದೆಹಲಿ ವಿದ್ಯಾರ್ಥಿ ಹೋರಾಟಕ್ಕೆ ಬೆಂಬಲ ಮತ್ತು ನ್ಯಾಯ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ನ್ಯಾಯಯುತ ಹೋರಾಟಕ್ಕೆ ನಮ್ಮ ರಾಷ್ಟ್ರೀಯ ಬಸವ ಸೈನ್ಯ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ. ಶ್ರಮಜೀವಿ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸ್ಪಂದಿಸಿ ಭಾವಿತ ವಿದ್ಯಾರ್ಥಿಗಳಿಗೆ ತಕ್ಷಣವೇ ಸೂಕ್ತ ನ್ಯಾಯ ಒದಗಿಸಬೇಕು. ನಮ್ಮ ದೇಶದ ಯುವ ಜನತೆಯು ಮತ್ತು ಶೈಕ್ಷಣಿಕ ವ್ಯವಸ್ಥೆ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ತಕ್ಷಣವೇ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಸೂಕ್ತ ಮತ್ತು ಕ್ರಮ ಕೈಗೊಳ್ಳಬೇಕಾಗಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯು ಪರವಾಗಿ ವಿನಂತಿಸಿಕೊಳ್ಳುತ್ತದೆ. ಧನ್ಯವಾದಗಳು. ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಇಂದಿನಿಂದ ಸಂಕಲ್ಪ ಮಾಡಬೇಕು. ಯಾಕಂದರೆ ತಮ್ಮ ಪರಿಶ್ರಮ ತಮ್ಮ ವ್ಯರ್ಥ ಆಗಬಾರ್ದು. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿದ್ದೀರಿ. ತಾವು ಕೂಡ ಒಂದು ವೈದ್ಯಕೀಯ ಉನ್ನತವಾದಂಥ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಕೀಲರಾಗಬೇಕು, ಅನೇಕ ಕನಸುಗಳನ್ನು ಹೊತ್ತುಕೊಂಡು ಈ ಕಾಲೇಜಿಗೆ ಬರ್ತೀರಿ.
ಆ ಕಾಲೇಜಿನ ವಿದ್ಯಾಸಂಸ್ಥೆಯನ್ನು ನಡೆಸುವಂಥವ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದರೆ ಏನು ಮಾಡೋದು? ಯಾಕಂದ್ರೆ ಯಾರೋ ಒಬ್ಬ ಬಂಡವಾಳಶಾಹಿ ಎಲ್ಲೋ ಕೂತು ದುಡ್ಡು ಕೊಟ್ಟು ತನ್ನ ಮಗನ್ನು ಪಾಸ್ ಮಾಡಲು 1 ಲಕ್ಷ ರೂಪಾಯಿ ಕೊಟ್ಟು ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿ ಅವನು ಬರೆದು ಅವನು ಪಾಸ್ ಆದರೆ ಇಲ್ಲಿ ನಿಜವಾಗ್ಲೂ ಹಗಲು ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ಓದಿರುವಂಥ ವಿದ್ಯಾರ್ಥಿಗಳ ಬಾಳು ಏನಾಗುತ್ತೆ? ಈ ನೀಟ್ ಪರೀಕ್ಷೆ ಲೀಕ್ ಆದಾಗ ಕಳೆದ 21 ವಿದ್ಯಾರ್ಥಿಗಳು ದೇಶದ ವಿವಿಧ ಮೂಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಅವರು ಅಷ್ಟೊಂದು ಶ್ರಮ ಪಟ್ಟಿದ್ರು. ಮತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಮತ್ತೆ ಇನ್ನೊಂದು ಎಕ್ಸಾಮ್ ನಡೆಸ್ತೇವೆ ಸರ್ಕಾರ ಹೇಳಿದಾಗ ಬರೀ ಮತ್ತೊಂದು ವರ್ಷ ಅಂದರೆ ಇರುವುದು ಆವಿಷ್ಯ ಕಡಿಮೆ ಇದೆ ಈಗಿನ ಕಾಲದಲ್ಲಿ. ಆದರೆ ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರು ಅಂಥವ್ರನ್ನ ಕೂಡಲೇ ಬಂಧಿಸಲಿಲ್ಲ, ಅಂಥವ್ರ ಮೇಲೆ ಕ್ರಮ ತಗೋದಿಲ್ಲ. ಅವ್ರು ಏನು 21 ಜೀವ ಹೋಗಿದೆಯಲ್ಲ ವಿದ್ಯಾರ್ಥಿಗಳು, ಅಂಥವ್ರ ಮಕ್ಕಳಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಿಲ್ಲ ಕೇಂದ್ರ ಸರ್ಕಾರ. ಯಾಕಂದರೆ ನೀವು ಕೂಡ ನಮಗೂ ಕೂಡ ಮಕ್ಕಳಿದ್ದಾವೆ, ನನ್ನ ಮಗನೂ ಕೂಡ PUCಯಲ್ಲಿದ್ದಾನೆ. ಆ ಎಲ್ಲರ ಮನೆಯಲ್ಲೂ ಕೂಡ ಯಾರು ಯಾವಾಗ ತಮ್ಮ ಮನೆಯಲ್ಲೇ ಸತ್ತರೆ ಕೂಡ ತೊಂದರೆ ಗೊತ್ತಾಗುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನದ ಮಗಳು ಅಮೇರಿಕಾದ ಒಂದು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಳೆ. ಆದರೆ ತಾವೆಲ್ಲ ಇಲ್ಲಿರುವ ಜನಜೀವಿಗಳು ಆ ಶಿಕ್ಷಣ ಮಂತ್ರಿಯ ಒಂದು ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ IDಗೆ ತಾವೆಲ್ಲರೂ ಕೂಡ ಕಮೆಂಟ್ ಹಾಕಿದ್ದನ್ನು ನೋಡಿದರೆ ಇವತ್ತೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಯಾಕಂದರೆ ದೇಶದ ಯುವ ಜನತೆ ಅಷ್ಟು ಜಾಗೃತಿಯಾಗಿದೆ. ದೇಶದ ಮೂಲೆ ಮೂಲೆಯಿಂದ ದಿಲ್ಲಿಯ ಜಂತರ್ ಮಂತರ್ಗೆ ಹೋಗಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಗೌರವಯುತವಾಗಿ ಬಿಡುಗಡೆಗೊಳಿಸಬೇಕು. ಅವರನ್ನ ಮುಂಬರುವ ದಿನಗಳಲ್ಲಿ ಈ ದೇಶದ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಬೇಕೆಂಬುದು ನಮ್ಮೆಲ್ಲರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇನೆ. ಇಲ್ಲಿವರೆಗೂ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಭಾಷಣ ವಿರಾಮಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಧಾನಮಂತ್ರಿಗಳಿಗೆ ಇವತ್ತೇನು ಬಸವನ ಬಾಗೇವಾಡಿ ನಮ್ಮ ರಾಷ್ಟ್ರೀಯ ಬಸವ ಸೈನ್ಯದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ವಿಶೇಷವಾಗಿ ಏನು ಎಲ್ಲ ಮಕ್ಕಳು ನೀಟ್ ಬರೆಯುವಂಥ ಕನಸು ಇಟ್ಕೊಂಡಿರ್ತಾರೆ. ನನ್ನ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು ಅನ್ನುವಂಥ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಬೆಂಗಳೂರಾಗಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಕೋಚಿಂಗ್ಗಳಲ್ಲಿ ನಾವು ದುಡ್ಡುಗಳನ್ನು ಕೊಟ್ಟು ಹಣವನ್ನು ನೀಡಿ ನಮ್ಮ ಮಕ್ಕಳು ನಮ್ಮ ಮಗಳು ಏನಾದರೂ ಸಾಧನೆ ಮಾಡ್ತಾಳೆ ಅಂತೇಳಿ ಅವ್ರಿಗೆ ಕಲಿಯೋಕೆ ಕಳಿಸಿದಾಗ ಎಲ್ಲ ತಂದೆ ತಾಯಂದಿರು ಶ್ರೀಮಂತರಿರಂಗಿಲ್ಲ, ಸಾಲವನ್ನು ಮಾಡಿ ಮಕ್ಕಳು ಕಲಿತಾ ಕಳಿಸಿದ್ರೆ ಮಕ್ಕಳು ಹಗಲು ರಾತ್ರಿನದೇ ಓದಿ ಈ ನೀಟ್ ಎಕ್ಸಾಮ್ ಬರ್ತಿರ್ತಾರೆ. ಅದ್ರಾಗ ಯಾರೋ ದುಷ್ಟರು ಏನು ಮಾಡಿಬಿಡ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೋ ಓಲೈಕೆಗಾಗಿ ಮತ್ತು ಯಾರದೋ ಮಕ್ಕಳಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಸೋರಿಕೆಯನ್ನು ಮಾಡೋದ್ರ ಮುಖೇನ ಏನು ನಮ್ಮ ಮಕ್ಕಳು ಕಷ್ಟಪಟ್ಟಿರ್ತಾವೆ 2 ವರ್ಷಗಳ ಕಾಲ ಅವ್ರಿಗೆ ಹಿನ್ನಡೆ ಆಗಿಬಿಡ್ತದೆ. ಉದಾಹರಣೆಗಾಗಿ ಬಸವನ ಬಾಗೇವಾಡಿಯಲ್ಲಿ ನಮ್ಮ ಮಿತ್ರನ ಮಗ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ದೀವಿ. ಅವ್ರು 2 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟು ಇಟ್ಟಾಗ ಅವನು 470ನೇ ರ್ಯಾಂಕ್ ಬಂದಿದ್ದ. ಆದರೆ ಈ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೆಕ್ಸ್ಟ್ ಪರೀಕ್ಷೆ ಬರೆದ್ರೆ ಅವ್ರು 500ಕ್ಕೆ ಬಂದುಬಿಟ್ಟಿದ್ದಾನೆ. ಅದು ಅವನು ಮೊದಲು 500 ಆಗಿದ್ದು, ಆಮೇಲೆ 400ಕ್ಕೆ ಬಂದುಬಿಟ್ಟ. ದುರ್ದೈವ ಅಂದರೆ ಅವ್ರು ಭಾಳ ನೋವು ಮಾಡ್ಕೊಂಡ್ರು ಪಾಲಕರು. ಭಾಳ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ರು. ಯಾಕಂದರೆ ಒಂದೊಂದ್ಸಲ ಇವತ್ತು ಓದಿದ್ದು ನಾಳೆ ನೆನಪು ಬರೋಲ್ಲ. ಹಾಗಾಗಿ ಮಕ್ಕಳು ಪ್ರಿಪೇರ್ ಮಾಡಿರ್ತಾವೆ. 2 ತಿಂಗಳ ಮೋಸ ಮಾಡಿದಾಗ ಅಂಥ ಪ್ರತಿಷ್ಠಿತ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ನೀಟ್ ಎಕ್ಸಾಮನ್ನು ಅದನ್ನು ರದ್ದುಗೊಳಿಸಬೇಕು. ಮುಂದಿನ ದಿನಮಾನದಲ್ಲಿ ಎಲ್ಲ ದೇಶಾದ್ಯಂತ ಒಂದೇ ಸಂಸ್ಥೆ ಕೈಯಲ್ಲಿ ಕೊಟ್ಟು ಮತ್ತು ನಮ್ಮ ಏನು ಭ್ರಷ್ಟ BJP ಸರ್ಕಾರ ಈ ಸಂಸ್ಥೆಗಳನ್ನು ಮೇಂಟೈನ್ ಮಾಡ್ತಾ ಇದೆ, ಇವುಗಳನ್ನೆಲ್ಲ ನಿರ್ವಹಿಸ್ತಾ ಇದೆ. ಅವೆಲ್ಲ ತಕ್ಷಣದಿಂದ ರದ್ದು ಮಾಡಿ ಅದ್ರಾಗ ಯಾರು ಕೈವಾಡಿದೆ ಅವ್ರನ್ನ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಇವತ್ತೇ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಮ್ಮ ಬಸವ ಸೈನ್ಯದವ್ರು ಏನು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಮತ್ತು ಎಲ್ಲ ಪಾಲ್ಗೊಂಡಂತ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಬಸವ ಸೈನ್ಯದ ಸಂಸ್ಥಾಪಕರಾದ ಶಂಕರಗೌಡ ಬಿರಾದಾರ್ ಅವರಿಗೆ, ಜೊತೆಗೆ ನಮ್ಮೆಲ್ಲ ಊರಿನ ಹಿರಿಯರಿಗೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದಿಸಿ ಈಗ ಮನವಿಯನ್ನು ಓದುವಂಥ ಕಾರ್ಯಕ್ರಮವನ್ನು ಬಾಲಚಂದ್ರ ನಮ್ಮ ಮುಂಜಾನೆ ಅವರು